ಏಯ್ ಪದ್ದು ಮಂಜಾ ನಿಮ್ಗೆ ಯಾಕ್ರ ಬೇಕು ಇವೆಲ್ಲನ ಸುಮ್ಮನೆ ಹೋಗ್ತಿರೋ ಇಲ್ವೋ ವೀಕೆಂಡ್ ಇಟ್ಕೊಂಡಿದ್ರ ಕೈಯಾಗೆ ಹೋಗಿ ತಿನ್ನೋಗ್ರ ಸುಮ್ಮನೆ ಪದ್ದು ನಡಿ ಮಂತಕ್ಕೆ. ಸಿದ್ದಪ್ಪರೇ ನೀವು ಸುಮ್ಮನೆ ನಿಂತ್ಕೊಳ್ಳಿ ಸೈಲೆಂಟ್ ಆಗಿ. ಅವ್ರೇನೋ ಮಕ್ಕಳು ಏನೋ ಹೇಳ್ತಾ ಇದಾರೆ ಕೇಳೋಣ ಸ್ವಲ್ಪ. ಅವ್ರೇನ್ ಹೇಳ್ತಾರೆ ಅಂತಾನ. ಮಕ್ಕಳ ಹೇಳ್ರ, ನೀವು ನೋಡಿದ್ರೇನ ಹೆಂಗ್ಸ್ನ ಅಲ್ಲಿ ಕೊಟ್ಟಿಗೆಲಿ ಅದು ಗೌರಕ್ಕನೆ ಅಂತ ನೋಡಿದ್ರೇನ ಸರಿಯಾಗಿ ನೀವು? ಹ್ಞೂ ಮೇಡಮ್, ಅದು ಗೌರಕ್ಕನೆ. ನಾನು ನೋಡಿದೆ ಚೆನ್ನಾಗಿ. ನನಗೆ ನೆನಪೈತೆ. ದೂರ್ಲಿಂದಾನೆ ನೋಡಿವಿ, ಆದ್ರೆ ನನಗೆ ಹತ್ರಕ್ಕೆ ಹೋಗಕ್ಕೆ ಬಾಯಿ ಹೋದಂಗಾತು. ಆಮೇಲೆ ದೆವ್ವ ಗಿವ್ವ ಐತೋ ಏನೋ ಅನ್ಕೊಂಡು ನಾವು ಹೋಗ್ಲಿಲ್ಲ, ಅದೇ ಬಂದ್ವಿ. ಬೇಕಂದ್ರೆ ಪೊದ್ದುನು ಕೇಳ್ರಿ, ಅವಳು ನೋಡಿಳು. ಹ್ಞೂ ಸರ್, ನಾವು ನೋಡಿವಿ, ಆದ್ರೆ ನಮಗೆ ಬಾಯಿವಾತು, ಅಲ್ಲಿಗೆ ಹೋಗ್ಲಿಲ್ಲ ಹತ್ರಕ್ಕೆ. ನಮ್ಮ ಅಪ್ಪ ಹೋಗ್ಬೇಡ್ರಿ ಅಲ್ಲಿಗೆ, ಯಾರು ನಮ್ಮ ಅಂತಕ್ಕೆ ಅಂತ ಹೇಳಿದ್ರು. ನಾಯಿ ಬೇರೆ ಇದಾವೆ ಅಂತಾನ, ಅದಕ್ಕೇನೆ ನಾವು ಅಲ್ಲಿಗೆ ಹೋಗ್ಲಿಲ್ಲ, ಅದೇ ಬಂದ್ವಿ. ಯಾತ ದೆವ್ವನೋ ಏನೋ ಅಂತ ತಿಳ್ಕೊಂಡ್ವಿ. ಮಂಜ ಹಂಗನು ಇಲ್ಲ, ಅದು ಗೌರಕ್ಕೈನಿ ಅಂತ ಅಂದ. ನಾನು ಅವ್ರು ಯಾಕೆ ಬರ್ತಾರೆ ಇಲ್ಲಿಗೆ, ಬಾರ ಹೋಗ ನಾವು ಸುಮ್ಮನ ಅಂತೇಳಿ ಅದೇ ಬಂದ್ವಿ ಸರ್. ಏನ್ರ ಮಕ್ಕ ನೀವ್ ಹೇಳ್ತಾ ಇರೋದು ನಿಜನಾ? ಕೊಟ್ಟಿಗೆಯಲ್ಲಿ ಯಾರಾದ್ರೂ ಹೆಂಗ್ಸು ನೋಡಿದ್ರ ನೀವು? ನಿಜ ಹೇಳ್ತಾ ಇದ್ರೇನ್ರು? ಹ್ಞೂ ಮೇಡಮ್, ಕೊಟ್ಟಿಗೆ ಬೇಕಂದ್ರೆ ಅಲ್ಲ ಐತೆ, ಬರ್ರಿ ತೋರಿಸ್ತೀವಿ. ನಾನು ಪೊದ್ದುನು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಮನೆಯಾಗೆ ಯಾರ ಒಟ್ಟಿನಲ್ಲಿ ಒಬ್ರು ಇದಾರೆ. ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅದು ಗೌರಕ್ಕನೆ ಅಂತಾನ. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಅಂತ ಅನ್ಕೊಂಡು ಅದೇ ಬಂದ್ವಿ ನಾವು ಎದ್ರಿಕೊಂಡು. ಬರ್ರಿ ಕರ್ಕೊಂಡು ಹೋಗ್ತೀನಿ. ಏಯ್ ತರ್ಲೆ ಮಂಜ, ಅಲ್ಲಿ ಯಾರು ಇಲ್ಲ ಕಣೋ. ಸುಮ್ಮನೆ ಸುಳ್ಳು ಹೇಳ್ತೀಯೇನೋ? ಸುಮ್ಮನೆ ದೆವ್ವ ಐತೆ ಅದೈತೆ ಇದೈತೆ ಅಂತ ಹೇಳಿ. ಏಯ್ ಪೊದ್ದು, ನಾನು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ದಂಗೆಲ್ಲನ ಅಲ್ಲಿಗೆ ಯಾಕೆ ಹೋಗಿದ್ರಿ? ಅಯ್ಯೋ ಯಪ್ಪ, ನಾವ್ ಅಲ್ಲಿಗೆ ಹೋಗ್ಲಿಲ್ಲ. ಅದೇ ಇನ್ನೊಂದು ಹೊಲ ಐತಲ್ಲ ತೆಂಗಿನ ತೋಟ, ಅಲ್ಲಿಗೆ ಹೋಗಿ ಬಿಕ್ಕೆಂಡ್ ಕಿತ್ಕೊಂಡ್ ಬರ್ಬೇಕಾರೆ ಅಲ್ಲಾಸಿ ಬಂದ್ವಿ. ತಿರ್ಗಾ ಅಲ್ಲಿ ಕೊಟ್ಕೆದೆ ಅಲ್ಲಿ ಇತ್ತಲ್ಲ, ಅಲ್ಲಾಸಿ ಹಿಂಗ್ ಬತ್ತಿದ್ವಿ. ಯಾವ್ದೋ ಒಂದು ಅಮ್ಮ ಆ ಕೊಟ್ಕೆ ತಂಗ್ ನಿಂತ್ಕೊಂಡಿತ್ತು. ಅದಕ್ಕೆ ನನಗೆ ನೋಡಿ ಬಾಯಿ ಹೋದಂಗಾತು. ಮುಂಜೆ ನೋಡಿ ಅದು ಗೌರಕ್ಕ ಇದ್ದಂಗೈತೆ ಕಣೆ ಪೊದ್ದು ಅಂತಂದ. ಅದಕ್ಕೆ ಬ್ಯಾಡ ಕಣೋ, ಯಾವ್ದೋ ದೆವ್ವ ಪವ ಐತೇನೋ ಅಂತೇಳಿ ನಾನು ನೋಡ್ದೆ, ಗೌರಕ್ಕನೇ ಇದ್ದಂಗಿತ್ತು. ನಮಗ್ ಬಾಯಿ ಹೋದಂಗಾತು ದೆವ್ವ ಏನೋ ಅಂತೇಳಿ. ಅದಕ್ಕೆ ಅದೇ ಬಂದ್ವಿ ಕಣಪ್ಪ, ನಾವೇನು ಹೋಗ್ಲಿಲ್ಲ ಹತ್ರಕ್ಕೆ. ದೂರನೇ ನೋಡಿ ಅದೇ ಓಡ್ ಬಂದ್ವಿ ನಾವು. ಮೇಡಮರೇ, ಈ ಹುಡುಗರು ಅಲ್ಲಿ ಸೀರೆ ಪರೇನ ಹಾಕಿರ್ತೀವಿ ನಾವು, ಏನಾನ ಯಾತನ ಹಂದಿ ಪಂದಿ ಬೋತ್ತವೆ ಅಲ್ಲಿಗೆ ಅಂತ ಹೇಳಿ ಎದ್ರಸಕ್ಕಂತ ಹೇಳಿ ಬಿಳೆ ಸೀರೆ ಅಂತದ ಹಾಕಿರ್ತೀವಿ. ಆ ಸೀರೆ ನೋಡಿ ಎಲ್ಲನ ಯಾರೋ ಹೆಂಗುಸ್ರ ಇದ್ದಾರೆ ಅಂತ ಈ ಹುಡುಗರು ತಿಳ್ಕೊಂಡಿದ್ದಾವೆ. ಈ ಹುಡುಗರು ಮಾತಿಗೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಸುಮ್ಮನೆ ಈ ಅಮ್ಮನ ಕರ್ಕೊಂಡು ನಡೀರಿ ಸ್ಟೇಷನ್ಗೆ. ಈ ಹುಡುಗರು ಸುಮ್ಮನೆ ತರಲೆ ಹುಡುಗರು ಏನೇನೋ ಹೇಳ್ತಾರೆ, ಇವ್ರ ಮಾತೆಲ್ಲ ನಂಬಕ್ ಹೋಗ್ಬೇಡ್ರಿ. ಸಾವುಕಾರ ಸಿದ್ದಪ್ಪರೇ ಸುಮ್ಮನೆ ಹಿರಿ. ಹೌದು, ಹುಡುಗರು ಏನೋ ಹೇಳ್ತಾ ಇದಾರಲ್ಲ, ಅದನ್ನ ಹೋಗಿ ನೋಡೋದ್ರಲ್ಲಿ ತಪ್ಪೇನಿದೆ? ಮೇಡಮರೇ, ಅವ್ರದ್ದು ಹುಡುಗ ಮಂಜ ಮತ್ತೆ ಪದ್ದು ಹೇಳ್ತಾ ಇರೋದು ನಿಜಾನೇ ಇರ್ಬೋದು. ಅಲ್ಲಿ ಯಾರಾದ್ರೂ ಹೆಂಗಸರು ಇರ್ಬೋದು, ಆ ಹೆಂಗಸು ಗೌರಿನೇ ಆಗಿರ್ಬೋದಲ್ಲ. ಹೋಗಿ ಒಂದ್ಸಲ ನೋಡೋದ್ರಲ್ಲಿ ಏನು ತಪ್ಪಿಲ್ಲ ತಾನೆ? ಮೇಡಮ್, ಸ್ವಲ್ಪ ಆ ಹುಡುಗರು ಮಾತು ಕೇಳಿ ಕೊಟ್ಟಿಗೆ ಹತ್ರ ನಡೀರಿ, ಹೋಗಿ ನೋಡೋಣ ಅಲ್ಲಿ ಯಾರಾದ್ರೂ ಇದಾರ ಅಂತ. ಏಯ್ ಬಾನು, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ನಿಂತ್ಕೋ. ನಿನ್ಗೇನು ಗೊತ್ತು ಇದ್ರ ಬಗ್ಗೆ? ನನ್ನ ಮಗಳು ಪದ್ದುಗೆ ಏನು ತಿಳುವಳಿಕೆ ಇಲ್ಲ. ಅವಳು ಏನೋ ಹೇಳ್ತಾಳೆ ಎಂಬುದು ಅವಳಿಗೆ ಗೊತ್ತಾಗಲ್ಲ. ಇವನು ಮಂಜ ತರಲೆ ನನ್ನ ಮಗ, ಸಣ್ಣ ಹುಡುಗ, ಇನ್ನ ಅವ್ನಿಗೇನು ಗೊತ್ತಾಗಲ್ಲ, ಏನೂ ಇಲ್ಲ. ಸುಮ್ಮನೆ ಏನೋ ನೋಡಿ ಏನೋ ಒಂದು ಅಂದಾಜಿನ ಮೇಲೆ ಯಾರೋ ಹೆಂಗಸರು ಇದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅಷ್ಟೇ ಅವರಿಬ್ರು. ಮೇಡಮರ್ಗೆ ಏನು ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ನೀವು ಹೇಳಿದ್ದಕ್ಕೆಲ್ಲ ಹೋಗಿ ನೋಡೋದಕ್ಕೆ? ಮೇಡಮರೇ, ಇವ್ರ ಮಾತಿಗೆಲ್ಲನ ತಲೆ ಕೆಡಿಸ್ಕೋಬೇಡ್ರಿ. ನೀವು ಸ್ಟೇಷನಿಗೆ ನಡೀರಿ. ಇಲ್ಲಸ್ಮಕ್ಕೊಂದು ಕರ್ಕೊಂಡು. ಈ ಹುಡುಗರು ಸುಮ್ಮನೆ ಏನೋ ನೋಡಿ ಎದ್ರಕೊಂಡು ಹಿಂಗೆ ಹೇಳ್ತಾ ಇದ್ದಾರೆ ಅಷ್ಟೇನೆ. ಸಾಕಾರೆ ಸುಮ್ಮನೆ ಹಿರಿ. ನಿಮ್ದಕ್ಕೆ ಯಾಕೆ ಈ ತರ ಹೇಳ್ತಾ ಇದ್ದೀರಾ? ಅದು ಕೆಲಸನೇ ಅದು ಇದೆ. ಏನ್ ಸತ್ಯ ಇದೆಯೋ ಅದನ್ನ ಕಂಡಿಡಿಯದ್ದು, ಯಾರ ಅಪರಾಧಿ ಇದ್ದಾರೋ ಅವ್ರನ್ನ ಜೈಲ್ಗೆ ಹಾಕೋದೇ ಅದು ಡ್ಯೂಟಿ ಇದೆ. ಸುಮ್ಮನೆ ಒಬ್ರು ನಿರಾಪರಾಧಿನ ಜೈಲ್ಗೆ ಹಾಕೋ ತರ ಹಾಕ್ಬಾರ್ದಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಅವ್ರದ್ದು ಹುಡುಗರು ಹೇಳ್ತಾ ಇರೋದು ನಿಜಾಗೆ ಇರ್ಬೋದು ಮೇಡಮರೇ. ಒಂದ್ಸಾರಿ ಹೋಗಿ ನೋಡೋಣ ನಡೀರಿ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದು? ಅಯ್ಯೋ, ನನ್ನ ಮಗಳೇ ನಾನು ಸಿಗಾಕಿಸ್ತಾ ಇದ್ದಾಳೆ ಅನ್ಸುತ್ತೆ. ಈ ಪೆದ್ಮಣ್ಣಿದು ಅದು ಎಲ್ಲಿತ್ತೋ ಏನೋ. ಈ ಮಂಜುನ್ ಕರ್ಕೊಂಡು ಹೋಗಿತ್ತೆ ಬಿಕ್ಕೆಂಡ್ ತಿಂಬಕ್ಕೆ, ಇವತ್ತೇ ಹೋಗ್ಬೇಕಾ ಅದನ್ನು? ಅಯ್ಯೋ, ಏನಾನ ಮಾಡಿ ಪೊಲೀಸ್ನವರು ಆ ಕೊಟ್ಟಿಗೆ ತಕ್ಕ ಹೋಗ್ಬಾರ್ದು, ಹಂಗೆ ತಡಿಲೇಬೇಕು. ಏನಾನ ಮಾಡಬೇಕು ದೇವ್ರಿ, ಏನು ಮಾಡಲಿ? ಹೌದು ಮೇಡಮರೇ, ಸಾವುಕಾರ ಸಿದ್ದಪ್ಪರ ಮಾತು ಕೇಳಬೇಡ್ರಿ ನೀವು. ಒಂದ್ಸಲನ ಆ ಹುಡುಗರು ಎಲ್ಲಿ ತೋರಿಸ್ತಾರೋ ಅಲ್ಲಿಗೆ ಹೋಗಿ ನಡೀರಿ ಮೇಡಮರೇ. ನೋಡ್ರಿ ಅಲ್ಲಿ ಯಾರ ಇದ್ದಾರೆ ಏನು ಎತ್ತ ಅಂತ ಹೇಳಿ. ನಿಜವಾಗ್ಲೂ ಅಲ್ಲಿ ಗೌರಿ ಐದಾಳ ಇಲ್ವಾ, ಅಥವಾ ಬೇರೆ ಯಾರನ ಐದಾರ ಒಂದ್ಸಲ ನೋಡ್ರಿ ಮೇಡಮರೇ. ನಮ್ಮ ಲಸ್ಮಕ್ಕ ಅಂತಾಳಲ್ಲ ಮೇಡಮರೇ. ಇನ್ನ ಗೌರಿನೇ ಇನ್ನ ಇವಳಿಗೆ ಹಿಂಸೆ ಕೊಟ್ಟಿದ್ದಾಳೆ ಹೊರ್ತು ಇವಳು ಎಂದೂ ಅವಳಿಗೆ ಹಿಂಸೆ ಕೊಟ್ಟಿಲ್ಲ ಮೇಡಮರೇ. ದಯವಿಟ್ಟುನು ನಮ್ಮ ಮಾತು ಕೇಳ್ರಿ ಮೇಡಮರೇ. ನಮ್ಮ ಲಸ್ಮಕ್ಕನ ಅಂತಾರು ನಮ್ಮೂರಾಗೆ 1000ಕ್ಕೆ ಒಬ್ರು ಮೇಡಮ್. ಮೇಡಮರೇ, ಇವರೆಲ್ಲರೂ ಸೇರ್ಕೊಂಡು ಲಸ್ಮಕ್ಕನ ಜೈಲಿಗೆ ಹೋಗೋದ್ರಿಂದ ನಾನು ತಪ್ಪಿಸ್ಬೇಕು ಅಂತ ಹೇಳಿ ಹಿಂಗೆಲ್ಲ ನಾಟಕ ಮಾಡ್ತಾ ಇದ್ದಾರೆ. ಈ ಹುಡುಗರು ಏನೋ ಹೇಳಿದ್ರು ಅಂತ ಹೇಳಿ, ಇದೇ ಒಳ್ಳೆ ಚಾನ್ಸು ಅಂತ ಹೇಳಿ ಲಸ್ಮಕ್ಕನ ಹೆಂಗನ ಮಾಡಿ ಜೈಲಿಗೆ ಹೋಗೋದು ತಪ್ಪಿಸ್ಬೇಕು ಅಂತ ಹೇಳಿ ಇವರೆಲ್ಲರೂ ಹಿಂಗೆ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ನೀವು ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಂತೀರಾ? ಅಲ್ಲಿಗೆ ಹೋಗ್ಬಿಟ್ಟು
ರವಿ ತುಂಬಾ ಕನ್ಫ್ಯೂಷನ್ ಐತೆ ಕಣ್ರಿ. ಇವ್ರು ನೋಡಿದ್ರೆ ಹೋಗೋದ್ ಬೇಡ ಅಂತ ಹೇಳ್ತಾ ಇದಾರೆ ಸಾವುಕಾರ ಸಿದ್ದಪ್ಪರು. ಆದ್ರೆ ಈ ಹೆಂಗಸರು ನೋಡಿದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇದಾರೆ. ಇವ್ರು ಹೇಳೋದು ಸರಿಯಾಗಿದೆ ಅನ್ಸುತ್ತೆ. ಏನ್ ಮಾಡೋದೀಗ? ಅಲ್ಲಿ ಹೋಗಿ ನೋಡೋದು ಅಥವಾ ಬೇಡವೋ? ಮೇಡಮ್ ಅವರೇ, ಸಾರ್ನ ಏನ್ ಕೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲಿ ಯಾರು ಇಲ್ಲ, ಅಲ್ಲಿ ಯಾರು ಇರೋಕ್ಕೂ ಎದ್ರಕಂತಾರೆ. ಅದೊಂಥರ ದೆವ್ವದ ಮನೆ ಇದ್ದಂಗೆ ಐತೆ ಮೇಡಮ್ ಅವರೇ. ಅಲ್ಲಿ ನಮ್ಮ ದನಗಳು ಅವು ಇವು ಕಟ್ಟಾಕಿರ್ತೀವಿ, ಆಮೇಲೆ ಗುದ್ಲಿ ಸೇಲ್ಕೆ ಅಂಥವೆಲ್ಲ ಇಕ್ಕಿರ್ತೀವಿ, ಹಳೆ ಸಾಮಾನು, ಆಮೇಲೆ ಗೊಬ್ಬರ, ಅಷ್ಟೇ ಮೇಡಮ್ ಅವರೇ. ಇನ್ಯಾರು ಅಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ನಮ್ಗೇನೆ ಇರೋಕ್ಕಾಗಲ್ಲ, ಅಲ್ಲಿ ಎದ್ರಕಂತೀವಿ. ಇನ್ನು ಹೆಂಗಸರು ಇರ್ತಾರೆ ಮೇಡಮ್ ಅವರೇ? ನೀವೇ ಯೋಚನೆ ಮಾಡ್ರಿ. ಸುಮ್ಮನೆ ಸಾರ್ನ ಯಾಕೆ ಕೇಳ್ತೀರಾ? ಸುಮ್ಮನೆ ಈ ಲಸ್ಮಕ್ಕನ್ ಕರ್ಕೊಂಡು ನಡೀರಿ ಸ್ಟೇಷನಿಗೆ. ರೀ ಸಿದ್ದಪ್ಪರೇ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಏನು ಅಧಿಕ ಪ್ರಸಂಗತನ ಮಾಡ್ತಾ ಇದ್ದೀರಲ್ಲ? ನಾನು ನಿಮ್ಮನ್ನ ಮಾತಾಡ್ಸಿದ್ನಾ? ನಾನು ಮಾತಾಡ್ಸಿದ್ದು ಇವ್ರನ್ನ, PC ಅವ್ರನ್ನ ಮಾತಾಡ್ಸಿದ್ದು. ನೀವ್ಯಾಕೆ ಕೇಳ್ತಾ ಇದ್ದೀರಾ? ಸುಮ್ಮನೆ ನಿಂತ್ಕೊಳ್ಳಿ. ಅಯ್ಯಯ್ಯೋ, ಏನಪ್ಪ ಇದು? ನಾನು ತೋಡಿದ ಗುಂಡಿಗೆ ನಾನೇ ಬೀಳೋ ಪರಿಸ್ಥಿತಿ ಬರುತ್ತೆ ಅನ್ಸುತ್ತೆ ನನಗೆ. ಯಾಕನ ಅಯ್ಯಯ್ಯೋ, ಏನು ಮಾಡೋದು ಇವಾಗ? ಅದು ಮೇಡಮ್ ಅವರೇ, ಅದು ಇನ್ಯಾಕೆ ಸುಮ್ಮನೆ ನೀವು ಅಲ್ಲಿಗಾನ ಹೋಗಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟು. ನಿಮ್ಗೆ ಎಷ್ಟೊಂದು ಕೆಲಸಗಳಿರ್ತವೆ ಟೇಷನ್ಗೆ. ಅದಕ್ಕೆ ಹಂಗಂತ ಹೇಳ್ದೆ ಮೇಡಮ್ ಅವರೇ. ನಿಮ್ಮಿಷ್ಟ ಮೇಡಮ್ ಅವರೇ. ನೋಡಿ ಸಿದ್ದಪ್ಪರೇ, ನೀವು ಸುಮ್ಮನೆ ನಿಂತ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು. ನಾವ್ ಯೋಚನೆ ಮಾಡ್ತೀವಿ ಅಲ್ಲಿಗೆ ಹೋಗ್ಬೇಕೋ ಬೇಡವಾ ಅಂತ ಹೇಳಿ. ನೀವೆಲ್ಲ ನಿರ್ಧಾರ ಮಾಡೋದು. ನೀವ ಪೊಲೀಸು, ನಾವ? ಏನೋ ನೀವು ಈ ತರ ಆಗಿದೆ ಅಂತ ಹೇಳಿ ಹೇಳಿದೀರಾ ಅಂತ ಹೇಳಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ. ನೀವ್ಯಾಕೆ ಅಧಿಕ ಪ್ರಸಂಗತನ ಮಾಡ್ತಾ ಇದ್ದೀರಾ? ಮಾತಾಡಿ. ಸುಮ್ಮನೆ ಇರಿ. ನಮಗೆ ಗೊತ್ತಿದೆ ಎಲ್ಲಿಗೆ ಹೋಗ್ಬೇಕು, ಏನ್ ನೋಡ್ಬೇಕು, ನೋಡ್ಬೇಕೋ ಬೇಡವೋ ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕು. ನೀವ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ ನಾವು. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಇಲ್ಲ ಅಂದ್ರೆ ನೋಡಿ ನಮ್ಗೆ ನಿಮ್ಮ ಮೇಲೆ ಅನುಮಾನ ಬರುತ್ತೆ. ಅಯ್ಯೋ ಮೇಡಮ್ ಅವರೇ, ನನ್ನ ಮೇಲೆ ಏನು ಅನುಮಾನ ಪಡಬೇಡ್ರಿ. ತಪ್ಪಾಯ್ತು ಮೇಡಮ್ ಅವರೇ, ನಾನು ಮಾತಾಡಲ್ಲ. ನಿಮ್ಮಿಷ್ಟ, ನೀವು ಏನಾದರೂ ಮಾಡಿ. ನಾನು ಏನು ಹೇಳಕ್ ಹೋಗಲ್ಲ ಮೇಡಮ್ ಅವರೇ. ಆದರೆ ಅದು ಇಲ್ಲ, ಅದು ಇಲ್ಲ, ಇದು ಇಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೋಬೇಕು ಅಷ್ಟೇನೆ. ರವಿ, ಈ ಮಕ್ಕಳು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅಂತ ಅನ್ಸುತ್ತಾ ಏನು? ನೀವ್ ಹೇಳಿ ನೋಡೋಣ. ಹೋಗೋದು ಬೇಡವೋ ಅಲ್ಲಿಗೆ? ನಮ್ಗೆ ಇನ್ನು ಬೇಜಾನ್ ಬೇರೆ ಕೆಲಸ ಬೇರೆ ಇದೆ. ಈ ಕೇಸ್ ಮುಗಿಸ್ಕೊಂಡು ಬೇಗ ಹೋಗ್ಬೇಕಾಗಿತ್ತು. ಏನ್ ಮಾಡೋದು ಈಗ? ಮೇಡಮ್, ನೀವು ನನ್ನ ಕೇಳೋದಾದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡೋದೇ ಒಳ್ಳೇದು ಅನ್ಸುತ್ತೆ ಮೇಡಮ್. ಯಾಕೆ ಅಂದರೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಹೇಳಿ ತಿಳ್ಕೊಬೇಕಲ್ಲ ಮೇಡಮ್. ಈ ಮಕ್ಕಳು ಹೇಳ್ತಾ ಇರೋದ್ರಲ್ಲೂ ಸತ್ಯ ಇರ್ಬೋದು ಮೇಡಮ್. ಅವರು ನಿಜವಾಗ್ಲೂ ಯಾರನ್ನೋ ನೋಡಿದ್ದಾರೆ ಅಲ್ಲಿ ಹೆಂಗಸ್ರನ್ನ, ಅದಕ್ಕೆ ಹೇಳ್ತಾ ಇದ್ದಾರೆ ಇಷ್ಟು ಕಾನ್ಫಿಡೆಂಟ್ ಆಗಿ. ಇಲ್ಲಾಂದ್ರೆ ಯಾವ ಮಕ್ಕಳು ಹಿಂಗೆ ಸುಳ್ಳು ಹೇಳಲ್ಲ ಮೇಡಮ್. ಒಂದ್ಸಲ ಹೋಗಿ ನೋಡೋಣ ಮೇಡಮ್. ಹೌದು ರವಿ ಅವರೇ, ನೀವ್ ಹೇಳೋದು ಸರಿಯಾಗಿ ಐತಿ. ಅಲ್ಲ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ರು ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ಸರಿ, ನಡೀರಿ ಹೋಗೋಣ. ಮಕ್ಕಳ ಆ ಕೊಟ್ಟಿಗೆ ಎಲ್ಲಿದೆ ಅಂತ ಹೇಳಿ ನಮಗೆ ತೋರಿಸ್ರು. ನಾವು ಹೋಗಿ ಚೆಕ್ ಮಾಡ್ತೀವಿ ಅಲ್ಲಿ ಯಾರಾದ್ರೂ ಇದಾರಾ ಇಲ್ವಾ ಅಂತ ಹೇಳಿ. ಮೇಡಮ್ ಜಿ, ಒಳ್ಳೆ ನಿರ್ಧಾರಗೆ ಮಾಡಿದ್ರಿ. ನಡೀರಿ, ನಮ್ದಕ್ಕೆ ಕೂಡ ಅಲ್ಲಿಗೆ ಬರ್ತೀವಿ ನಿಮ್ದು ಜೊತೆಲಿ. ಅಲ್ಲಿ ಯಾರಾದ್ರೂ ಇದಾರಾ ಇಲ್ವಾ ಅಂತ ಹೇಳಿ ನೋಡ್ಕೊಂಡ್ ಬರೋಣ. ನಡೀರಿ, ನಮ್ದಕ್ಕೆ ಕೂಡ ಬರ್ತೀವಿ ಅಲ್ಲಿಗೆ. ಸರಿ ಆಯ್ತು, ಬನ್ನಿ ಎಲ್ರೂ ಹೋಗಿ ನೋಡ್ಕೊಂಡ್ ಬರೋಣ ಅಲ್ಲಿ ಯಾರಾದ್ರೂ ಇದಾರಾ ಇಲ್ವಾ ಅಂತ ಹೇಳಿ. ರವಿ ಅವರೇ, ಆ ಮಕ್ಕಳನ್ನ ಕರ್ಕೊಂಡು ನಡೀರಿ. ಆ ಕೊಟ್ಟಿಗೆ ಎಲ್ಲಿದೆ ಅಂತ ಹೇಳಿ ತೋರ್ಸಕ್ ಹೇಳಿ. ಹೋಗಿ ಒಂದ್ಸಲ ಚೆಕ್ ಮಾಡ್ಬಿಡೋಣ. ಏನೋ ಪುಟ್ಟ ನಿನ್ನ ಹೆಸರು? ಸರ್, ನನ್ನ ಹೆಸರು ಮಂಜಾ ಅಂತ ಸರ್. ಇವಳ ಹೆಸರು ಪದ್ದು ಅಂತ ಸರ್. ಇವಳು ಸಾವುಕಾರ ಇದಾರಲ್ಲ, ಸಾವುಕಾರ ಸಿದ್ದಪ್ಪರು, ಅವಳ ಮಗಳು ಸರ್. ಏನ್ರಿ ಸಿದ್ದಪ್ಪರೇ, ಇವರು ನಿಮ್ಮ ಮಗಳ? ಹೌದು ಮೇಡಮ್, ನನ್ನ ಮಗಳೇನೆ. ಆದ್ರೆ ಸ್ವಲ್ಪ ತಿಳುವಳಿಕೆ ಕಡಿಮೆ. ಅವಳ ಮಾತು ಕೇಳ್ಕೊಂಡು ನೀವು ಕೊಟ್ಟಿಗೆ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿ, ಯಾರು ಹೇಳಿದ್ರು ಎಂಬುದು ಮುಖ್ಯ ಅಲ್ಲ. ಅಲ್ಲಿ ಯಾರಾದ್ರೂ ಇದಾರಾ ಇಲ್ವಾ ಅಷ್ಟೇ ನಾವು ನೋಡ್ಕೊಂಡ್ ಬರ್ತೀವಿ. ನೀವೇನು ಎದರ್ಕಮಕ್ ಹೋಗ್ಬೇಡಿ. ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಅಲ್ಲಿಗೆ ಹೋಗಿ ನೋಡೋದ್ರಿಂದ ಏನಾದ್ರೂ ಸಮಸ್ಯೆನಾ ನಿಮಗೆ? ಮೇಡಮ್ ಅವರೇ, ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಸುಮ್ಮನೆ ಇಲ್ಲೇ ಟೈಮು ಹೋಗುತ್ತೆ. ನಡೀರಿ, ಹೋಗೋಣ. ಮೇಡಮ್, ಈ ಬ್ಯಾಗ್ ತಗೊಂಡೋಗ್ಬೇಕಾ? ಇಲ್ಲೇ ಎಲ್ಲಾದ್ರೂ ಇಟ್ಟೋಗನ್ವಾ? ಬೇಡ, ಇಲ್ಲೆಲ್ಲ ಇಡೋದ್ ಬೇಡ. ಅದು ಕೇಸಿಗೆ ಎವಿಡೆನ್ಸ್ ಇದ್ದಂಗೆ. ತಗೊಂಡ್ ನೋಡಿರಿ. ಸಿದ್ದಪ್ಪರೇ, ನೀವ್ಯಾಕೆ ಅಲ್ಲೇ ನಿಂತ್ಕೊಂಡ್ರಿ? ನೀವು ಬನ್ನಿ, ಹೋಗೋಣ. ಮೇಡಮ್, ಅದು ನೀವು ಹೋಗಿ ಮೇಡಮ್. ನಾನು ಸ್ವಲ್ಪ ಕೆಲಸ ಐತೆ, ಬರ್ತೀನಿ. ಸಿದ್ದಪ್ಪರೇ, ಅದು ನಿಮ್ ಕೊಟ್ಟಿಗೆನೆ ತಾನೇ? ನೀವೇ ಬರಲ್ಲ ಅಂತಂದ್ರೆ ಹೆಂಗ್ ಹೇಳಿ? ಬನ್ನಿ ಸುಮ್ಮನೆ ನಮ್ ಜೊತೆ. ಸರಿ ಮೇಡಮ್ ಅವರೇ, ನೀವು ನಡೀರಿ ಮುಂದೆ, ನಾನು ಬರ್ತೀನಿ. ಈ ಪದ್ದು, ನನ್ನ ಬಾಳಿಗೆ ನೀನೇ ಮುಳ್ಳಾಗ್ತಾ ಇದೆಯಲ್ಲ. ಅಯ್ಯೋ ಯಪ್ಪ, ನಾನು ಎಲ್ಲ ಮುಳ್ಳು ಹಾಕಿಲ್ಲ. ನೋಡಲ್ಲಿ, ಮುಳ್ಳು ಇಲ್ಲ, ಏನು ಇಲ್ಲ. ನಾನೇ ಕಾಕ, ನೀನಿ ಮುಳ್ಳ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.